ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೊಸರು ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಕಪ್ಪು ಮೊಸರನ್ನು ತಗೋಬೇಕು. ಅದಕ್ಕೆ ಸರಿಯಾಗಿ 3 ಕಪ್ಪು ಮಿಶ್ರಣವನ್ನು ಸೇರಿಸಬೇಕು. ಏನಿದು ಮಿಶ್ರಣ? ಈ ಮಿಶ್ರಣವನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ನೀವು ಹೇಗೆ ನಾರ್ಮಲ್ ಆಗಿ ಒಗ್ಗರಣೆಗೆ ಹಾಕ್ತೀರೋ ಅದೇ ಥರ ಒಗ್ಗರಣೆ ಮಾಡ್ಕೋಬೇಕು. ಸೊ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ಎಣ್ಣೆನ ಹಾಕಿ ಅದು ಚಟಪಟ ಅಂದ ತಕ್ಷಣ ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಹಸಿಮೆಣಸು, ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ನಂತರ ಮೊದಲೇ ಹುರಿದಿಟ್ಟಿರುವಂಥ ರವೆಯನ್ನು ಸೇರಿಸ್ಕೊಳ್ಳಿ. ಇದಕ್ಕೆ 1 ಚಿಟಿಕೆ ಅರಿಶಿನ, ಹಾಗೆ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ, ಹಾಗೆ ಇದನ್ನು ಸ್ವಲ್ಪ ಹುರಿದು ಸೇರಿಸಿ. ಸೊ ನಾನು ಮೊದಲೇ ಹೇಳಿದ ಹಾಗೆ ಈ ಮಿಶ್ರಣವನ್ನು ಈಗ ಮೊಸರಿಗೆ ಸೇರಿಸೋಣ. ಆಮೇಲೆ ನೀವು ಅದನ್ನು ಸ್ವಲ್ಪ ಹದಕ್ಕೆ ಬರೋ ತನಕ ಕೂಡಿಸ್ಬೇಕು. ಇಡ್ಲಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ನಂತರ ಚೆನ್ನಾಗಿ ಇದನ್ನು ಕಲಿಸ್ಬೇಕು, ಮಿಕ್ಸ್ ಮಾಡಿ. ಹಾಗೆ ಈಗ ಇಡ್ಲಿ ಪಾತ್ರೆಗೆ ಹಾಕೋಣ. ಈ ಥರ ನಿಧಾನವಾಗಿ ಇಡ್ಲಿ ಪಾತ್ರೆಯಲ್ಲಿ ಕಲಸಿದ ಹಿಟ್ಟನ್ನು ಹುಯ್ಬೇಕು. ಈಗ ರುಚಿಯಾದ ಇಡ್ಲಿ ಸವಿಯಲು ಸಿದ್ಧ. ಇದರ ಜೊತೆ ನೀವು ಪಾಲಕ್ ಸಾಗುನ ಮಾಡ್ಬೋದು. ಪಾಲಕ್ ಸಾಗುನ ಹೇಗೆ ಮಾಡೋದು ಅಂತ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ.